ರಾಜಕೀಯ ದ್ವೇಷ ಮರೆತು ಒಂದಾದ್ರ ಸಚಿವ ಸಂಸದ. ಇಬ್ಬರು ನಾಯಕರ ಒಗ್ಗಟ್ಟಿಗೆ ರಾಜಕೀಯದಲ್ಲಿ ಹೊಸ ಚರ್ಚೆ. ರಾಜಕೀಯದಲ್ಲಿ ಯಾವಾಗಲೂ ಹಾವು ಮುಂಗುಸಿಯಂತಿದ್ದ ಸಚಿವ ಎಂಸಿ ಸುಧಾಕರ್ ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಇದೀಗ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡು ಕಾರ್ಯಕರ್ತರಲ್ಲಿ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣ ಉದ್ಘಾಟನಾ ಸಮಾರಂಭದಲ್ಲಿ ಒಂದೇ ಕಾರಿನಲ್ಲಿ ಎಂಟ್ರಿ ಕೊಟ್ಟ ಸುಧಾಕರ್ ಜೋಡಿ ಕಾರ್ಯಕರ್ತರಲ್ಲಿ ಅಚ್ಚರಿಯನ್ನ ಮೂಡಿಸಿದೆ. ಹೌದು, ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಇದು ಅಪರೂಪದ ದೃಶ್ಯ ಅಂತಲೇ ಹೇಳಬಹುದು. ಸದಾ ರಾಜಕೀಯ ವಾಗ್ದಾಳಿ ಕೆಸರೆರಚಾಟದಲ್ಲಿ ತೊಡಗಿದ್ದ ಸಚಿವ ಎಂಸಿ ಸುಧಾಕರ್ ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಕ್ಷರಶಃ ಆಪ್ತ ಸ್ನೇಹಿತರಂತೆ ಕಾಣಿಸಿಕೊಂಡಿದ್ದಾರೆ. ಶ್ರೀ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇಬ್ಬರು ನಾಯಕರು ಒಂದೇ ಕಾರಿನಲ್ಲಿ ಆಗಮಿಸಿದ್ದು ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣ ಆಗಿದೆ. ಪರಸ್ಪರ ಮುಖ ನೋಡದಿದ್ದ ನಾಯಕರು ಅಕ್ಕಪಕ್ಕ ಕುಳಿತು ನಗುನಗುತ್ತಾ ಮಾತುಕತೆಯನ್ನ ನಡೆಸಿದ ದೃಶ್ಯ ನೋಡಿ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಅಚ್ಚರಿಗೊಂಡಿದ್ದಾರೆ. ಅಷ್ಟಕ್ಕೂ ರಾಜಕೀಯವಾಗಿ ಎದುರಾಳಿಯಾಗಿದ್ದ ಈ ಇಬ್ಬರು ನಾಯಕರನ್ನ ಒಂದೇ ವೇದಿಕೆಗೆ ತಂದಿದ್ದು ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ. ಶ್ರೀಗಳ ಸಮ್ಮುಖದಲ್ಲಿ ಹಳೆಯ ಜಿದ್ದಾಜಿದ್ದಿ ಮರೆತಂತೆ ಕಂಡ ಇಬ್ಬರು ನಾಯಕರು ಕಾರ್ಯಕ್ರಮದುದ್ದಕ್ಕೂ ಪರಸ್ಪರ ಆತ್ಮೀಯವಾಗಿ ವರ್ತಿಸಿದ್ರು. ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಬೇಡ ಎಂಬ ಸಂದೇಶ ಈ ಭೇಟಿಯಲ್ಲಿ ಅಡಗಿತ್ತ ಅಥವಾ ಜಿಲ್ಲೆಯ ಮುಂದಿನ ರಾಜಕೀಯ ಲೆಕ್ಕಾಚಾರಗಳಿಗೆ ಈ ಮಿಲನವೇ ಹೊಸ ದಿಕ್ಕನ್ನ ತೋರಿಸಲಿದೆಯಾ ಎಂಬ ಪ್ರಶ್ನೆಗಳು ಇದೀಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. ಒಟ್ಟಾರೆಯಾಗಿ ಹಾವು ಮುಂಗಸಿಯಂತಿದ್ದ ಇಬ್ಬರು ನಾಯಕರ ಒಗ್ಗಟ್ಟು ಕೆಲ ಕಾರ್ಯಕರ್ತರಲ್ಲಿ ಸಂತಸ ಮೂಡಿಸಿದ್ರೆ ಇನ್ನು ಕೆಲವರಲ್ಲಿ ಆತಂಕ ಶುರುವಾಗಿದೆ. ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಈ ಸ್ನೇಹ ಪರ್ವ ಎಷ್ಟು ದಿನ ಮುಂದುವರಿಯಲಿದೆ, ಈ ರೆಡ್ಡಿ ಪವರ್ ಜಿಲ್ಲೆಯ ರಾಜಕೀಯದ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಒಟ್ನಲ್ಲಿ ಒಂದೇ ವೇದಿಕೆಯಲ್ಲಿ ಸುಧಾಕರ್ ಜೋಡಿಯನ್ನ ಕಂಡ ಚಿಕ್ಕಬಳ್ಳಾಪುರ ಜನ ಮಾತ್ರ ಏನೋ ನಡೀತಾ ಇದೆಯಾ ಅಂತ ಗುಸುಗುಸು ಮಾತನಾಡ್ತಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.